ಕಂಡುದು ಅಳವಿ ವಿರೋಧಿಗೆ ಯಮಗೆಯೂ ಕೊಂಡುದೇ ಬಲುಗೈದು ಮನ ಮುಂಕೊಂಡು ಹೊಕ್ಕುದು ಕಳನ ಅದಲ್ಲದೆ ಪಾಂಡು ಸುತರೊಡನೆ ಉಂಡು ಮೇನುಟ್ಟು ಒಲಿದು ಬದುಕುವ ಭಂಡತನವೆನಗಿಲ್ಲ. ವೈರವ ಕೊಂಡೆಸಗಬೇಕು ಎಂದು ಭಿನ್ನವಿಸಿದನು ಕುರುರಾಯ. ಗೋಗ್ರಹಣದ ಯುದ್ಧದ ಸಂದರ್ಭ. ಕೌರವ ಅರ್ಜುನ ಎದುರೆದುರಾಗುವ ಸಂದರ್ಭ ಸನ್ನಿಹಿತವಾಗಿದೆ. ಭೀಷ್ಮ ಸಂಧಿಯನ್ನು ಮಾಡಿಕೋ, ಒಂದು ವೇಳೆ ಅವನು ಅರ್ಜುನ ಆದರೆ ನಮಗೆ ಗೆಲುವು ಖಂಡಿತ ತಪ್ಪಿ ಹೋಗ್ತದೆ ಎಂಬುದಾಗಿ ಸಾರಿ ಸಾರಿ ಹೇಳಿದರೂ ಕೌರವ ಒಪ್ಪುವುದಿಲ್ಲ. ಕೌರವ, ನಿನ್ನ ಕೀರ್ತಿ ನೀನು ಸಂಧಿಯನ್ನು ಮಾಡಿಕೊಳ್ಳುವುದರಿಂದ ಅಜರಾಮರವಾಗ್ತದೆ ಎಂಬುದಾಗಿ ಹೇಳಿದರೆ, ಛಲದೊಳ್ ದುರ್ಯೋಧನಂ ಎಂಬ ಮಾತಿದೆಯಲ್ಲ, ಅವನ ಸ್ವಭಾವವನ್ನೇ ಕುರಿತು ಕವಿ ಹೇಳಿದ್ದಿರಬೇಕು. ಅವನದ್ದು ಒಂದೇ ಮಾತು, ಖಂಡಿತವಾಗಿಯೂ ಸಂಧಿಯ ವಿಚಾರ ನನ್ನ ಕಡೆಯಲ್ಲಿ ಇಲ್ಲ. ಶತ್ರುವಿಗೂ ನಮಗೂ ರಣರಂಗದಲ್ಲಿ ಮುಖಾಮುಖಿಯಾಗಿದೆ. ಅವರ ಯುದ್ಧಕ್ಕೆ ಬಂದರೆ ಹೋರಾಡ್ತೇನೆ ಎಂಬುದಾಗಿಯೇ ನಾನು ಗೋಗ್ರಹಣದ ತೀರ್ಮಾನವನ್ನು ತೆಗೆದುಕೊಂಡದ್ದು. ನಾವು ಮಹಾಸ್ತ್ರಗಳನ್ನೇ ಹಿಡಿದಿದ್ದೇವೆ. ಮನಸ್ಸು ಆತುರದಲ್ಲಿದೆ, ಯುದ್ಧದ ಆತುರ. ಯಾವಾಗ ಯುದ್ಧ ಆಗಲಿಲ್ಲ ಅಂತ ಕಾಯ್ತಾ ಇದ್ದೇನೆ. ನೀವು ಹೇಳುವ ಹಾಗೆ ಸಂಧಿಯನ್ನು ನಾನು ಮಾಡಿಕೊಳ್ಬೇಕು. ಅಜ್ಜ, ಪಾಂಡವರೊಡನೆ ಒಂದಾಗಿ ಉಂಡುಟ್ಟು ಬದುಕುವ ಭಂಡತನ ನಮಗಿಲ್ಲ. ಖಂಡಿತವಾಗಿಯೂ ಆಗುವ ಕೆಲಸ ಅಲ್ಲ. ಅವರ ಜೊತೆಯಲ್ಲಿ ನಾವು ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅವರ ಮೇಲೆ ವೈರವೇ, ಹೋರಾಟವೇ ಒಂದೋ ಕೌರವ, ಇಲ್ಲದಿದ್ದರೆ ಧರ್ಮರಾಯ. ಈ ನಿಲುವಿನಲ್ಲೇ ನಮ್ಮ ಹೋರಾಟ ಇರುವಂತಹುದು. ಆದ ಕಾರಣ ವೈರವನ್ನೇ ತಳೆದು ಯುದ್ಧ ಮಾಡಬೇಕು ಎಂದು ಕೌರವ ಭೀಷ್ಮನಿಗೆ ಹೇಳ್ತಾ ಇದ್ದಾನೆ. ಭೀಷ್ಮನಿಗೆ ಅನ್ನಿಸ್ತದೆ, ಎಷ್ಟು ಹೇಳಿದರೂ ಇವನಿಗೆ ಅರ್ಥ ಆಗುವುದಿಲ್ಲ. ಯುದ್ಧದ ಉತ್ಸಾಹದಲ್ಲೇ ಇದ್ದಾನೆ. ಕ್ಷತ್ರಿಯರಿಗೆ ಯುದ್ಧ ಎಂಬುದು ಧರ್ಮ. ಆದರೆ ಯಾರಲ್ಲಿ? ಶತ್ರುಗಳಲ್ಲಿ, ಬಾಂಧವರಲ್ಲಿ ಅಲ್ಲ. ಮೊದಲಿಂದಲೇ ಹೇಳ್ತಾ ಇದ್ದಾನೆ, ಕೌರವ, ಪಾಂಡವರು ಒಳ್ಳೆಯವರು, ಧರ್ಮರಾಯ ದಾರಿ ತಪ್ಪುವವಲ್ಲ. ಹೋರಾಟಕ್ಕೆ ನಿಂತರೆ ಭೀಮ ಅರ್ಜುನರ ಎದುರು ಗೆಲುವು ಯಾರಿಗೂ ಸಾಧ್ಯವಿಲ್ಲ. ಯೋಚನೆ ಮಾಡಿಕೋ. ಅಂತರಂಗದಲ್ಲಿ ಭೀಷ್ಮರಿಗೆ ಕಾಣಬಹುದು, ಇವನ ಅಧಿಕ ಪ್ರಸಂಗದಿಂದ ಹಸ್ತಿನಾಪುರದಲ್ಲಿ ಇರುವಂತಹ ಎಲ್ಲರೂ ನಾಶವಾಗ್ತಾರೆ, ಎಲ್ಲರ ಅವಸಾನ ಆಗ್ತದೆ ಎಂಬ ಅಂತರಂಗದ ಭಾವ ಇದ್ದರೂ ಇರಬಹುದು. ಮುಂದೆ ಹೇಳ್ತಾನೆ, ಕೌರವ, ನಾನು ಹೇಳುವಷ್ಟನ್ನು ಹೇಳಿ ಆಗಿದೆ, ಮುಂದೆ ನೀನೇ ನೋಡ್ತೀಯಂತೆ. ಮೇಲೆ ನೆಗಳುವ ಹದನನು ಇಲ್ಲಿ ಮೇಲೆ ನೀನೇ ಬಲ್ಲೆಯನುತ ವಿಶಾಲಮತಿ ಬಿಸು ಸುಯ್ದು ಕೌರವ ಕೆಟ್ಟನ ಕಟ
ಎನ್ನುತ್ತ ಕಾಳಗವನವಾನುವೆವು ಪಶುಜಾಲ ಸಹಿತ ಇಭಪುರಿಗೆ ನೀ ಕಿರಿದಾಳೊಡನೆ ನಡೆ ಎಂದು ಸೇನೆಯನು ಎರಡ ಮಾಡಿಸಿದ. ಮತ್ತೆ ಭೀಷ್ಮಾಚಾರ್ಯ ಎಚ್ಚರಿಕೆಯ ಮಾತನ್ನು ಹೇಳುತ್ತಾನೋ ಎಂಬ ಹಾಗೆ ಹೇಳುತ್ತಾ ಇದ್ದಾನೆ. ಮುಂದಾಗುವುದನ್ನು ನೀನೇ ನೋಡುವೆ, ನೀನೇ ಬಲ್ಲೆ. ಯಾಕಂದರೆ ಅವನಿಗೆ ಹೇಳಿ ಹೇಳಿ ಸಾಕಾಯಿತು, ಅರ್ಥ ಆಗ್ತಾ ಇಲ್ಲ. ಆದರೆ ಮನಸ್ಸಿನ ಒಳಗೆ ದುಃಖ ತಡೆಯಲಿಕ್ಕಾಗುವುದಿಲ್ಲ. ಕೌರವನು ಕೆಟ್ಟನಲ್ಲ, ಅಕಟ. ಛೆ, ಎಷ್ಟು ಹೇಳಿದರೂ ಇವನಿಗೆ ಅರ್ಥ ಆಗುವುದಿಲ್ವಲ್ಲ. ಏನು ಮಾಡೋಣ, ನಿಟ್ಟಿಸಿರು ಬಿಡ್ತಾ ಇದ್ದಾನೆ. ಹಿರಿಯರು ಹಾಗೆ ಅಲ್ಲವೇ, ಬುದ್ಧಿ ಹೇಳುವಷ್ಟು ಹೇಳುವಂಥದ್ದು. ಒಳಗಿನಿಂದ ಪ್ರೀತಿ, ವಾತ್ಸಲ್ಯ, ಮಮಕಾರ ಇರ್ತದೆ. ಆದರೆ ಕಿರಿಯರು ಮಾಡುವುದು ಸರಿಯಿಲ್ಲ ಅಂತ ಗೊತ್ತಿರ್ತದೆ. ಹೇಳ್ತಾರೆ, ಸಾರಿ ಸಾರಿ ಹೇಳ್ತಾರೆ. ಕಿರಿಯರು ಕೇಳುವುದಿಲ್ಲ ಅಂದಾಗ ಕಿರಿಯರನ್ನು ಬಿಟ್ಟು ಹಾಕಲಿಕ್ಕೆ ಆಗುವುದಿಲ್ಲ. ಆದರೆ ಅಂತರಂಗದಲ್ಲಿ ನೋವು ಸಹಿಸಿಕೊಳ್ಳಿಕ್ಕಾಗುವುದಿಲ್ಲ. ಭೀಷ್ಮನಿಗೆ ಆಗಿರುವಂತಹ ಕತೆ ಅದೇ ಆಗಿದೆ. ಮತ್ತೆ ಸಲಹೆ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾನೆ. ಒಂದು ಕೆಲಸ ಮಾಡು ಕೌರವ, ನೀನು ಸ್ವಲ್ಪ ಸೈನ್ಯದೊಂದಿಗೆ ಗೋವುಗಳೊಡನೆ ಹಸ್ತಿನಾಪುರಕ್ಕೆ ಹೋಗು. ಶತ್ರುಗಳು ಆಗ ನಿನ್ನನ್ನು ಹಿಂಬಾಲಿಸಿಕೊಂಡು ಬರ್ತಾರೆ. ನಾವಿಲ್ಲಿ ಶತ್ರುವನ್ನು ಎದುರಿಸುತ್ತೇವೆ, ಹೋರಾಟವನ್ನು ನಾವು ಕೊಡ್ತೇವೆ ಎಂದು ಕೌರವನಿಗೆ ಹೇಳಿ ಸೇನೆಯನ್ನು ಎರಡು ಭಾಗವನ್ನಾಗಿ ನಿಲ್ಲಿಸ್ತಾ ಇದ್ದಾನೆ. ನಮಗೆ ಈ ಮಹಾಭಾರತದಲ್ಲಿ ಕೆಲವು ಪಾತ್ರಗಳ ಚಿಂತನೆ ಅರ್ಥವೇ ಆಗುವುದಿಲ್ಲ. ಒಂದು ಭೀಷ್ಮಾಚಾರ್ಯ, ಇನ್ನೊಂದು ಭಗವಂತ ಕೃಷ್ಣ, ಇನ್ನೊಂದು ಕರ್ಣ. ಏನೂ ಮಾಡಲಿಕ್ಕಾಗದಂತಹ ಪರಿಸ್ಥಿತಿಯಲ್ಲಿ ಕೆಲವೊಮ್ಮೆ ಈ ಮೂರು ಪಾತ್ರಗಳೂ ಇರುತ್ತವೆ. ಕುಮಾರವ್ಯಾಸನೇ ಹೇಳಿದ ಹಾಗೆ ತಿಳಿಯೇ ಹೇಳುವೆ ಕೃಷ್ಣ ಕಥೆಯನು. ಯಾಕಂದರೆ ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು ಶ್ರೀಮದಾಗಮ. ಅಲ್ಲಿ ನಾವು ಪ್ರಶ್ನೆ ಮಾಡಲಿಕ್ಕಿಲ್ಲ. ಅದು ನಮ್ಮ ಪಾಪವನ್ನು ಪರಿಹಾರ ಮಾಡುವಂತಹ ನಡೆ ಕೃಷ್ಣನದು. ಅವನು ಹೇಳಿದ್ದನ್ನು ಕೇಳಬೇಕು, ಗೀತಾಚಾರ್ಯನ ನಡೆ. ಭೀಷ್ಮ ಅದೇ ರೀತಿಯ ಇನ್ನೊಂದು ಪಾತ್ರ. ಆದರೆ ಅವನು ಈ ಜಗತ್ತಿನಲ್ಲಿ ಸ್ವಲ್ಪ ಮಟ್ಟಿನ ಬಾಂಧವ್ಯವನ್ನು ಬೆಳೆಸಿಕೊಂಡಂತಹ ವ್ಯಕ್ತಿ. ಕೌರವನನ್ನು ಬಿಡುವ ಹಾಗಿಲ್ಲ. ಬುದ್ಧಿ ಹೇಳ್ತಾನೆ, ಸಿಟ್ಟು ಬರ್ತದೆ. ಹಾಗೆಂದರೆ ಖಂಡಿತವಾಗಿಯೂ ಕೂಡ ತಾನು ಹೇಳಿದಂಥ ಮಾತನ್ನು ಈ ಮಕ್ಕಳು ಕೇಳುವುದಿಲ್ಲ. ಇವರು ಮಾಡ್ತಾ ಇರುವುದು ಅಧರ್ಮ, ಅನ್ಯಾಯ, ಮೋಸ. ನಾನು ಅವರ ಪಕ್ಷದಲ್ಲಿ ಯಾಕೆ ಇರಬೇಕು? ಎದ್ದುಕೊಂಡು ಹೋಗ್ಬೋದಲ್ಲ ಪಾಂಡವರ ಕಡೆಗೆ. ನೇರವಾಗಿ ಹೇಳಿದ್ದಾನಲ್ಲ, ಅವನು ಒಳ್ಳೆಯವ, ಸತ್ಯಮೂರ್ತಿ ಆತ, ಸತ್ಯಕ್ಕೆ ತಪ್ಪುವವನಲ್ಲ. ಹಾಗಾದರೆ ದ್ರೋಹವನ್ನೇ ಮೋಸವನ್ನೇ ಮಾಡ್ತಾ ಇರುವಂಥ ಕೌರವನ ಕಡೆಯಲ್ಲೇ ಯಾಕೆ ಇರಬೇಕು? ಇದು ನಮಗೆ ಅರ್ಥವಾಗದಂತಹ ಸಂಗತಿ. ಮನುಷ್ಯನ ಬದುಕಿನ ಏರುಪೇರುಗಳು ಕೆಲವೊಮ್ಮೆ ಅನಿವಾರ್ಯ ಪರಿಸ್ಥಿತಿ. ಕೊನೆಗೆ ಹೇಳಬಹುದೇನು? ಕರ್ಮದೋಷ. ಕರ್ಮ ಯಾರನ್ನು ಬಿಡುವುದಿಲ್ಲ. ಭೀಷ್ಮನ ವ್ಯಕ್ತಿತ್ವವು ಹಾಗೆ ಆಗಿದೆ. ಕರ್ಣನು ಕೌರವವನ್ನು ಬಿಡ್ತಾನೋ, ಕೌರವನಿಗೆ ಬೇಕಾಗಿ ಹೋರಾಟ ಮಾಡ್ತಾನೋ, ಅಥವಾ ಪಾಂಡವರ ಬಗೆಗೆ ಪ್ರೀತಿ ಉಂಟೋ, ಇದೆಲ್ಲ ಮುಂದೆ ಬರ್ತದೆ. ಅದು ಕೂಡ ಅಷ್ಟೇ. ಕರ್ಣನ ವ್ಯಕ್ತಿತ್ವಕ್ಕೆ ವಿಮರ್ಶಕರಿಗೆ ಬಹಳಷ್ಟು ಚಿಂತನೆ ಮಾಡುವಂತಹ ಸಂಗತಿಯಾಗಿದೆ. ಇಲ್ಲಿ ಭೀಷ್ಮಾಚಾರ್ಯ ಇಷ್ಟು ಬುದ್ಧಿಯನ್ನು ಕೌರವನಿಗೆ ಹೇಳಿದರೂ ಕೊನೆಗೆ ಅವನ ಕಡೆಯಲ್ಲೇ ನಿಲ್ತಾ ಇದ್ದಾನೆ. ಅವನೇ ಸೇನೆಯನ್ನು ಎರಡು ಭಾಗವನ್ನಾಗಿ ಮಾಡಿ
ಸಲಹೆ ಮಾರ್ಗದರ್ಶನ ಮಾಡ್ತಾನೆ. ಕೌರವನಿಗೆ ಗೊತ್ತಿದೆ, ಎಷ್ಟೋ ಅಜ್ಜ ಬೈದರೂ ಕೊನೆಗೆ ನಾನು ಹೇಳಿದ್ದಕ್ಕೆ ಅಜ್ಜ ಒಪ್ಪಿಗೆ ಕೊಡ್ತಾನೆ. ಅಜ್ಜ ಖಂಡಿತವಾಗಿಯೂ ನಮ್ಮ ಕಡೆಯಲ್ಲಿ ಇದ್ದಾನೆ ಎಂಬಂತಹ ಧೈರ್ಯದಿಂದ ಕೌರವ ಇದ್ದಾನೆ. ಮುಂದೆ ಕೌರವ ಆ ಸೇನೆಯನ್ನು ಅರ್ಥಾತ್ ಗೋಗ್ರಹಣವನ್ನು ಮಾಡುವಂತಹ ರೀತಿಯಲ್ಲಿ ಒಂದು ಹೆಜ್ಜೆ ಮುಂದಿಡ್ತಾ ಇದ್ದಾನೆ.